ದುನಿಯಾ ವಿಜಯ್ ನಟನೆಯ ಭೀಮಾ ಸಿನಿಮಾದ ಕಥಾ ಹಂದರವೇ ಡ್ರಗ್ಸ್. ಅದರಲ್ಲೂ ಟೈಡಾಲ್ ಅನ್ನೋ ಪೇನ್ ಕಿಲ್ಲರ್ ಮಾತ್ರೆಯನ್ನ ಯುವ ಪೀಳಿಗೆ ಡ್ರಗ್ ಆಗಿ ಬಳಕೆ ಮಾಡ್ತಿದೆ. ಮೆಡಿಕಲ್ ಶಾಪ್ನಲ್ಲಿ ವೈದ್ಯರ ಸಲಹೆ ಮೇರೆಗೆ ಸಿಗೋ ಈ ಟೈಡಾಲ್ ಮಾತ್ರೆ ಬೆಲೆ 40 ರೂಪಾಯಿ. ಆದರೆ ಕೆಲ ವ್ಯಸನಿಗಳಿಗೆ ಕೆಲ ಪೆಡ್ಲರ್ಗಳು ಇದನ್ನ 300 ರಿಂದ 400 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಮಾತ್ರೆಗಳು ಎಗ್ಗಿಲ್ಲದೆ ಯಾವುದೋ ವೈದ್ಯರ ಚೀಟಿಯೂ ಸಹ ಇಲ್ಲದೆ ಮೆಡಿಕಲ್ ಶಾಪ್ನಲ್ಲಿ ಮಾರಾಟ ಆಗ್ತಿದೆ. ಇದೀಗ ಪೊಲೀಸರು ಸಹ ಅದರ ಹಿಂದೆ ಬಿದ್ದಿದ್ದು ಡ್ರಗ್ ಸೇವನೆ ಮಾಡ್ತಿದ್ದವರ ವಿರುದ್ಧ ಸಮರ ಸಾರಿದ್ದಾರೆ. ಡೆಡ್ಲಿ ಟೈಡಾಲ್ ಡ್ರಗ್ಸ್ ನಶೆಯಲ್ಲಿ ಬೆಂಗಳೂರು ಯೂತ್ಸ್. ಮಾತ್ರೆ ಕರಗಿಸಿ ಇಂಜೆಕ್ಟ್ ಮಾಡಿಕೊಳ್ಳುವ ಯುವ ಸಮೂಹ. ಕೈಗೆ ಇಂಜೆಕ್ಟ್ ನಂತರ ಗಂಟೆಗಟ್ಟಲೆ ನಶೆಯಲ್ಲಿ ತೇಲಾಡೋ ಯೂತ್ಸ್. ಚೀಪ್ ಅಂಡ್ ಬೆಸ್ಟ್ ಡ್ರಗ್ಸ್ ರೂಪದಲ್ಲಿ ಟೈಡಾಲ್ ಟ್ಯಾಬ್ಲೆಟ್ ಸೇಲ್. ಹೀಗೆ ಆರಾಮವಾಗಿ ಕೂತ್ಕೊಂಡು ಯಾರ ಭಯವಿಲ್ಲದೆ ಕೈಗೆ ಇಂಜೆಕ್ಟ್ ಮಾಡಿಕೊಳ್ಳುತ್ತಿರುವ ಇವರೆಲ್ಲರೂ ಪಕ್ಕಾ ಡ್ರಗ್ಸ್ ಕನ್ಸ್ಯೂಮರ್ಸ್. ಡ್ರಗ್ಸ್ ತೆಗೆದುಕೊಂಡ ಕೆಲ ಹೊತ್ತಲ್ಲೇ ನಶೆಯಲ್ಲಿ ತೇಲಾಡ್ತಿರೋ ಈ ಯುವ ಪೀಳಿಗೆ ಇನ್ನು ಈ ಬಗ್ಗೆ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಗಮನಕ್ಕೆ ಬರ್ತಿದ್ದಂತೆ ಆರ್ಆರ್ ನಗರ ಸಬ್ ಇನ್ಸ್ಪೆಕ್ಟರ್ ನವೀನ್ ಮತ್ತು ಎಎಸ್ಐ ದೇವರಾಜ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಈ ಮಾತ್ರೆಗಳ ಹಿಂದಿರೋ ಕಾಣದ ಕೈಗಳ ಪತ್ತೆ ಮಾಡಲು ಬಲೆ ಬೀಸ್ತಾರೆ. ಪೊಲೀಸರು ಸ್ಥಳೀಯ ಡ್ರಗ್ಸ್ ಇನ್ಸ್ಪೆಕ್ಟರ್ ಜೊತೆಗೂಡಿ ಪೆಡ್ಲರ್ಗಳ ಪತ್ತೆಗೆ ಬೀಸಿದ ಬಲೆ ಸೀದಾ ಚಾಮರಾಜಪೇಟೆಗೆ ಹೋಗುತ್ತೆ ಅನ್ನೋದು ಇಲ್ಲಿ ಶಾಕಿಂಗ್ ನ್ಯೂಸ್. ಇನ್ನು ಚಾಮರಾಜಪೇಟೆ ಠಾಣೆಯಲ್ಲಿ ಟೈಡಾಲ್ ಮಾತ್ರೆ ಮಾರಾಟ ಮಾಡ್ತಿದ್ದ ಜಾಲವನ್ನ ಪೊಲೀಸರು ಪತ್ತೆ ಮಾಡಿದ್ರು. 4 ಆರೋಪಿಗಳನ್ನ ದಸ್ತಗಿರಿ ಮಾಡಿ 4 ಲಕ್ಷ ಬೆಲೆ ಬಾಳುವ ಸುಮಾರು 1,000 ಟೈಡಾಲ್ ಮಾತ್ರೆಗಳು ಮತ್ತು 4 ಲಕ್ಷ ನಗದು ಸೀಸ್ ಮಾಡಿದ್ದಾರೆ. ದುರಂತ ಅಂದ್ರೆ ಸಮಾಜಕ್ಕೆ ಮತ್ತು ಯುವ ಪೀಳಿಗೆಗೆ ಮಾರಕವಾಗಿರೋ ಟೈಡಾಲ್ ಮಾತ್ರೆಗಳನ್ನ ಡ್ರಗ್ ಆಗಿ ಮಾರಾಟ ಮಾಡ್ತಿರೋ ಆರೋಪಿಗಳನ್ನ ಜೈಲಿಗಟ್ಟಲು ಕಾನೂನು ಅಷ್ಟು ಕಠಿಣವಾಗಿಲ್ಲ. ಇಂತಹ ಸಮಾಜಘಾತುಕರನ್ನ ಹೆಡೆಮುರಿ ಕಟ್ಟಿ ಇವರ ಬೆನ್ನಿಗೆ ನಿಂತಿರೋ ಕೆಲ ಅಧಿಕಾರಿಗಳಿಗೂ ತಕ್ಕ ಪಾಠ ಕಲಿಸಬೇಕಾಗಿದೆ. ಒಟ್ಟಾರೆ ಇಂತಹ ಕೆಟ್ಟ ಚಟಗಳಿಂದ ಹಾಳಾಗುತ್ತಿರುವ ಯುವ ಪೀಳಿಗೆ ಬುದ್ಧಿ ಕಲಿಯಬೇಕಿದೆ. ಮಾದಕ ವಸ್ತುಗಳ ಕ್ಷಣಿಕ ಸುಖಕ್ಕೆ ಬಲಿಯಾಗದೆ ಸಮಾಜದಲ್ಲಿ ತಮ್ಮ ಮಕ್ಕಳು ಒಂದೊಳ್ಳೆ ಸ್ಥಾನದಲ್ಲಿರಲಿ ಅನ್ನೋ ತಂದೆ ತಾಯಿ ಕನಸಿಗೆ ಆಸರೆಯಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.